ಕೋಗಿಲು ಒತ್ತುವರಿ ತೆರವು ಪ್ರಕರಣ ಇಂಟರ್ನ್ಯಾಷನಲ್ ನ್ಯೂಸ್ ಈಗ 188 ಕುಟುಂಬಗಳ ಪೈಕಿ ಯಾರ್ಯಾರಿಗೆ ಅರ್ಹತೆ ಇದೆಯೋ ಅವರಿಗೆ ಬೈಯಪ್ಪನಹಳ್ಳಿಯಲ್ಲಿ 2030 ಫ್ಲ್ಯಾಟ್ ಕೊಡ್ತಾರಂತೆ. ಇದು ನ್ಯೂ ಇಯರ್ ಸ್ಪೆಷಲ್ 2026ಗೆ ಜನವರಿ 1ಗೆ ಅವರಿಗೆ ಫ್ಲ್ಯಾಟ್ ಅಲಾಟ್ ಮಾಡ್ತಾರಂತೆ. ಲಕ್ಷಾಂತರ ಜನ ಅರ್ಜಿ ಹಾಕ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳ್ತಾ ಇರೋದು ನಿಮ್ಮದು ಸೀನಿಯಾರಿಟಿ ಬರಬೇಕು ಅಂತ. ಆದ್ಯತೆಯ ಮೇರೆಗೆ ಕೊಡ್ತಾ ಹೋಗ್ತೀವಿ ನಿಮಗೆ, ಆದ್ಯತೆಯ ಮೇರೆಗೆ. ಬಟ್ ಇವರಿಗೆ ಯಾಕೆ ಅರ್ಜೆಂಟಾಗಿ ಕೊಡಬೇಕು? ಬಿಕಾಸ್ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿದ್ರು, ಪಾಕಿಸ್ತಾನ ರಿಯಾಕ್ಟ್ ಮಾಡಿತು. ಪ್ರಶಾಂತ್, ಅದೇ ನನಗನ್ಸುತ್ತೆ ನೋಡಿ, ಡೆಮೊಲಿಷನ್ವರೆಗೆ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಅಬ್ಸಲ್ಯೂಟ್ಲಿ ಫೈನ್, ಸರಿ ಇದೆ, ಅಬ್ಸಲ್ಯೂಟ್ಲಿ ಫೈನ್. ಆದರೆ ಗವರ್ನೆನ್ಸ್ ಈಸ್ ಅದೊಂದು ಹ್ಯಾಂಡ್ಲಿಂಗ್ ಆಫ್ ದ ಸಿಚುವೇಶನ್ ಕೂಡ ಹೌದು, ಆಂಟಿಸಿಪೇಷನ್ ಕೂಡ ಹೌದು. ನನಗನ್ಸುತ್ತೆ ಯಾರು ಸರ್ಕಾರದ ಕುರ್ಚಿಯಲ್ಲಿ ಕೂತಿದ್ದಾರೋ, ನೀವು ರಾಜಕಾರಣಕ್ಕೆ ಬಂದಿದ್ದೀರಲ್ವಾ, ಈಗ ನೀವು ಅದು ತುಷ್ಟೀಕರಣ ಅನ್ನಿ, ತುಷ್ಟೀಕರಣ ಅಲ್ಲ ಅನ್ನಿ, ಎಲ್ಲ ಅನ್ನಿ, ನೀವು ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರಿಗೆ ವಸೀಂ ನಗರನ್ನ ಒಡೆದ ಮೇಲೆ ಆಂಟಿಸಿಪೇಷನ್ ಪಾಲಿಟಿಕ್ಸ್ ಹೆಂಗಾಗತ್ತೆ ಅಂತಕ್ಕಂಥದ್ದು ಗೊತ್ತಿದ್ರೆ ಯಾರಿಗೆ ಅರ್ಹರಿಗೆ ಸ್ಥಳಾಂತರ ಮಾಡ್ಬೋದಿತ್ತು, ಅವ್ರನ್ನ ಸ್ಥಳಾಂತರ ಮಾಡಿ ಅದನ್ನು ಹೊಡಿಬೋದಿತ್ತು. ಅಥವಾ ಕೇರಳ ಎಲೆಕ್ಷನ್ ಆದ್ಮೇಲೆ ಇಶ್ಯೂನೇ ಅಲ್ರಿ ಇದು. ಅಲ್ಲ, ನೀವು ಏಪ್ರಿಲ್ ಮೇ ನಂತರ ಮಾಡಿದ್ರೆ ನಾನು ಹೇಳ ಒಡೆದಿದ್ದು ಒಂದು ಧೈರ್ಯದ ಕೆಲಸ, ಅದಕ್ಕೆ ನಾನು ಸರ್ಕಾರವನ್ನು ಅಭಿನಂದಿಸ್ತೇನೆ. ಆದರೆ ನಂತರದ ಪ್ರಶ್ನೆಯಲ್ಲಿ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿದ್ರು ಅಂದಾಕ್ಷಣ ಕೆ.ಸಿ. ವೇಣುಗೋಪಾಲ್ ಏನಾಗಿದೆ ಅಂತ ನಾನು ಹೇಳ ನಿಮಗೆ, ಡೆಮಾಲಿಷನ್ ಮಾಡ್ತಾ ಇದ್ದೀವಿ, ಒತ್ತುವರಿಯನ್ನು ತೆರವು ಮಾಡ್ತಾ ಇದ್ದೀವಿ ಅನ್ನೋ ಫೈಲ್ ಬಂದಾಗ ಅದು ಕೋಗಿಲು ಗ್ರಾಮದ ಸರ್ವೆ ನಂಬರ್ 29 ಮಾತ್ರ. ವಾಸಿಂ ನಗರ, ಫಕೀರ್ ನಗರ ಅಂತ ಬಂದಿಲ್ಲ. ನನ್ನ ಮೇಲೆ ಹಣೆ ಇಟ್ಟಳು. ವಾಸಿಂ ನಗರ, ಫಕೀರ್ ನಗರ ಅಂತ ಬಂದಿದ್ರೆ ಒಂದ್ ನಿಮಿಷ ಮಹೇಶ್, ವಾಸಿಂ ನಗರ, ಫಕೀರ್ ನಗರ ಅಂತ ಬಂದಿದ್ರೆ ಇದೇನಪ್ಪ ಕೇಸ್ ಅಂತ ನೋಡ್ತಿದ್ರು. ಫಲಾನುಭವಿಗಳ ಪಟ್ಟಿ ಇದ್ದಿದ್ರೆ, ಫಲಾನುಭವಿಗಳಂತೀನಿ ಸಾರಿ, ಅಕ್ರಮ ಒತ್ತುವರಿದಾರರ ಪಟ್ಟಿ ಇದ್ದಿದ್ರೆ ಆ ಕಡೆ ಬುಲ್ಡೋಸರ್ ಆ ದಿಕ್ಕಿಗೆ ಹೋಗ್ತಿರ್ಲಿಲ್ರಿ. ಅದನ್ಯಾಕೆ ಬೇಕು ಅಂತ ಮೈ ಮೇಲೆ ಹೇಳ್ಕೊಳ್ತಾರೆ. ಕೋಗಿಲು ಗ್ರಾಮದ ಸರ್ವೆ ನಂಬರ್ 29ರ 5 ಎಕರೆ ಜಮೀನಿನಲ್ಲಿ ಯಾರ್ಯಾರೋ ಮನೆ ಕಟ್ಕೊಂಡಿದ್ದಾರೆ, ಅದನ್ನು ನಾವು ತೆರವು ಮಾಡ್ತಿದ್ದೀವಿ ಅಂತ ಫೈಲ್ ಬಂದಿರುತ್ತೆ, ಸೈನ್ ಹಾಕಿ ಕಳಿಸಿರ್ತಾರಷ್ಟೇ. ಪಿಣರಾಯಿ ವಿಜಯನ್ ಟ್ವೀಟ್ ಮಾಡೋ ತನಕ 188 ಮನೆಗಳ ಪೈಕಿ 150 ಮನೆಗಳು ಮುಸ್ಲಿಮರು ಇದ್ದು ಅನ್ನೋದು ಕೂಡ ಇವರ ಗಮನಕ್ಕೆ ಬಂದಿರೋದಕ್ಕೆ ಸಾಧ್ಯ ಇಲ್ಲ. ಅನಿಲ್ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಅನಿಲ್ ಅವರೇ, ಇಷ್ಟು ವರ್ಷಗಳ ಕಾಲ ಸರ್ಕಾರಿ ಜಾಗದ ಅಕ್ರಮ ಒತ್ತುವರಿ ಮಾಡಿಕೊಂಡವ್ರನ್ನ ತೆರವು ಮಾಡಿದ್ರಲ್ಲ, ಮನೆ ಕಳ್ಕೊಂಡ್ರಲ್ಲ, ಅವ್ರಿಗೇನು ಬೈಯಪ್ಪನಹಳ್ಳಿಲೇ ಫ್ಲ್ಯಾಟ್ ಕೊಡ್ತಿರೋ ಅಥವಾ ಬೇರೆ ಎಲ್ಲರೂ ವ್ಯವಸ್ಥೆ ಮಾಡಿಕೊಡ್ತಿರೋ, ಹೆಂಗೆ ಏನು ಮಾಡ್ತೀರಿ? ಅವರು ಮಹೇಶ್ ಅವ್ರ ಸರ್ಕಾರ ಇದ್ದಾಗ ಡಾಲರ್ಸ್ ಕಾಲನಿಯಲ್ಲಿ ಕೊಟ್ಟಿದ್ರು, ನಾವು ಸದಾಶಿವನಗರದಲ್ಲಿ ಕೊಡ್ತೀವಿ. ಜೋಕ್ ಸಪಾಟ್. ಇಲ್ಲಿ ಇರುವಂಥದ್ದು ಇಷ್ಟೇ. ನಾನು ಆಗ್ಲೂ ಅದನ್ನೇ ಹೇಳ್ತಾ ಇದ್ದೀನಿ, ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಮುಂದೆ ಪ್ರಶ್ನೆ ಹೊಸದಿತ್ತು. ನೀವು ಪ್ರಶ್ನೆ ಹೊಸ ಸರ್. ಎಂಡ್ ಆಫ್ ದಿ ಡೇ ದ ಅಜೆಂಡಾ ಇಸ್ ವೆರಿ ಕ್ಲಿಯರ್ ಫಾರ್ ಯು. ಒಂದು ನಿಮಿಷ ಹೇಳ್ತೀನಿ ಕೇಳಿ. ದ ಅಜೆಂಡಾ ಇಸ್ ವೆರಿ ಕ್ಲಿಯರ್ ಫಾರ್ ಯು. ಅದನ್ನ ಎದುರಿಸೋ ಸಾಮರ್ಥ್ಯ ನನಗಿದೆ, ದಯವಿಟ್ಟು. ಆಯ್ತು, ಹೇಳಿ ಸರ್, ಹೇಳಿ ಸರ್. ಅದೇ ಈಗ ಇಷ್ಟು ವರ್ಷಗಳ ಕಾಲ ಅಕ್ರಮ ಒತ್ತುವರಿ ಮಾಡ್ಕೊಂಡಿದ್ದೀರಿ ಅಂತ ಮನೆಗಳನ್ನು ಒಡೆಯಲಾಗಿದೆಯಲ್ಲ, ಅವರಿಗೆ ಮನೆಗಳನ್ನ ಬೈಯಪ್ಪನಹಳ್ಳಿಲೇ ಕೊಡ್ತಿರೋ, ಅವ್ರಿಗೆ ಜನವರಿ 1ಗೆ ಕೊಡ್ತಿರೋ, 2ಗೆ 3ಗೆ ಕೊಡ್ತಿರೋ, ಏನು ಆಕ್ಷನ್ ಪ್ಲಾನ್ ಏನಿದೆ ಅಂತ ಸರ್. ಈಗ ಈ ಸಂದರ್ಭದಲ್ಲಿ ಈ ಇನ್ಸಿಡೆಂಟ್ಗೆ ಏನಾಗಿದೆಯೋ ಅದ್ರ ಬಗ್ಗೆ ಮಾತಾಡಬೇಕು ಅಂತ ತಾವು ಹೇಳಿದ್ರಿ, ಇದ್ರ ಬಗ್ಗೆ ಮಾತಾಡ್ತೀನಿ. ಅದ್ರ ಬಗ್ಗೆ ಬೇಕಾದ್ರೆ ಸಪ್ರೇಟ್ ಚರ್ಚೆ ಕರೀರಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಕನೆಕ್ಟೆಡ್ ಇಶ್ಯೂಸ್, ಇಟ್ ಇಸ್ ನಾಟ್ ಕನೆಕ್ಟೆಡ್ ಇಶ್ಯೂಸ್. ಅಕಾರ್ಡಿಂಗ್ ಟು ಇಟ್ ಇಸ್ ನಾಟ್ ಕನೆಕ್ಟೆಡ್ ಇಶ್ಯೂಸ್. ಐ ಟೆಲ್ ಯು ವೈ. ಅಕಾರ್ಡಿಂಗ್ ಟು ಇಟ್ ಇಸ್ ನಾಟ್ ಕನೆಕ್ಟೆಡ್. ಯಾಕೆ ಅಂತ ಕೇಳಿ, ಯಾಕೋ ನಾನು ಬೇರೆ ಗೃಹಲಕ್ಷ್ಮಿ ಬಗ್ಗೆ ಮಾತಾಡಿದ್ರೆ ಇಟ್ ಇಸ್ ನಾಟ್ ಕನೆಕ್ಟೆಡ್. ಅದೇ ಬ್ರಾಹ್ಮಣರಿಗೆ ನಾವು 500 ರೂಪಾಯಿ ಇದೆ 5,000 ರೂಪಾಯಿ ಮಾಡಿದ್ರೆ ಇಟ್ ಇಸ್ ನಾಟ್ ಕನೆಕ್ಟೆಡ್. ಯಾಕಂದ್ರೆ ಅವಾಗ ಕಾಂಗ್ರೆಸ್ನವರು ಲಿಂಗಾಯತರಿಗೆ, ಮುಸ್ಲಿಮನ್ರಿಗೆ, ಕ್ರಿಶ್ಚಿಯನ್ರಿಗೆ, ಬ್ರಾಹ್ಮಣರಿಗೆ ಎಲ್ಲರಿಗೂ ಕೊಟ್ಟಿದೀವಲ್ಲ, ಅವಾಗ ಬೇರೆ ಆಗುತ್ತೆ. ನಿಮ್ದೇನೀಗ ನನ್ನ ಪ್ರಶ್ನೆ ರೀಚ್ ಆಗಬೇಕಾದ ರೀತಿಯಲ್ಲಿ ನನ್ನ ವೀಕ್ಷಕರಿಗೆ ರೀಚ್ ಆದ್ರೆ ಸಾಕು. ಹೆಂಗೆ 188 ಕುಟುಂಬಗಳ ಪೈಕಿ ದಾಖಲೆಗಳನ್ನು ಇಟ್ಕೊಂಡು, ದಾಖಲೆಗಳಂದ್ರೇನು, ಜಮೀನಿನ ದಾಖಲೆ ಅಲ್ಲ ಸರ್. ಈಗ ಆಧಾರ್ ಕಾರ್ಡ್ ಇದೆಯಾ, ವೋಟರ್ ID ಇದೆಯಾ, ರೇಷನ್ ಕಾರ್ಡ್ ಇದೆಯಾ, ಈ ದಾಖಲೆಗಳನ್ನು ಇಟ್ಕೊಂಡು ನಿಮ್ಮ ಪೈಕಿ ಅರ್ಹರು ಯಾರು ಅನ್ನೋದನ್ನು ನಿರ್ಧರಿಸಿ ಬೈಯಪ್ಪನಹಳ್ಳಿಲಿ ನಾಡಿದ್ದು ನಿಮಗೆ ಫ್ಲ್ಯಾಟ್ ಕೊಡ್ತೀವಿ ಅಂತ ಹೇಳಲಾಗ್ತಾ ಇದೆಯಲ್ಲ, ಹಾಗೆ ನೂರಾರು ಸಾವಿರಾರು ಕುಟುಂಬಗಳ ಮನೆಗಳನ್ನು ನೀವು ಸರ್ಕಾರಿ ಜಾಗದಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂತ ಅವರಿಗೆ ಬೈಯಪ್ಪನಹಳ್ಳಿಲೇ ಕೊಡ್ತೀರಾ ಅಥವಾ ಬೇರೆ ಎಲ್ಲರೂ ವ್ಯವಸ್ಥೆ ಮಾಡ್ತೀರಾ? ಅವ್ರಿಗೂ ಜನವರಿ 1ಗೆ ಕೊಡ್ತೀರಾ ಅಥವಾ 2-3 ದಿವಸ ಬಿಟ್ಕೊಂಡು ಕೊಡ್ತೀರಾ? ಇದು ನನ್ನ ಪ್ರಶ್ನೆ. ವೀಕ್ಷಕರಿಗೆ ಈಗ ಗೊತ್ತಾಗಿದೆಯಲ್ಲ ನಿಮ್ಮ ಪ್ರಶ್ನೆಗೆ ನಾನು ಕರೆಕ್ಟಾಗಿ ಉತ್ತರ ಕೊಡ್ತೀನಿ ಕೇಳಿ. ಮೊದಲನೇ ದಾಳಿ ಬೆಳಕು ಅಂದ್ರೆ 2019ರಿಂದ 2023ವರೆಗೂ ಒಂದೇ ಒಂದು ಮನೆಯನ್ನ ಭಾರತೀಯ ಜನತಾ ಪಾರ್ಟಿಯವರು ಬಡವರಿಗಾಗಿ ಕೊಟ್ಟಿಲ್ಲ. ಅಲ್ಲ, ಜಸ್ಟ್ ಇದೇ ಸಬ್ಜೆಕ್ಟ್ ಮ್ಯಾಟರ್ ಅಂತ ಹೇಳ್ತಾ ಇದ್ದೀನಿ.
ನಿಮಿಷ. ಸರ್ ಅದಕ್ಕಿಂತ ಹಿಂದೆ 2004ರಿಂದ 2013ವರೆಗೂ ಡೇಟಾ ತೆಗೆದು ನೋಡಿ ಭಾರತೀಯ ಜನತಾ ಪಾರ್ಟಿ ಅವರು ಎಷ್ಟು ಮನೆಗಳು ಕೊಟ್ಟಿದ್ದಾರೆ ಅಂತ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಬಟ್ ನಾವಿಲ್ಲೇನು ಹೇಳ್ತಿರೋದು ಅಂತಂದ್ರೆ ಪ್ರಯಾರಿಟೈಸೇಷನ್, ಅಕಸ್ಮಾತ್ ಅದರೊಳಗಡೆ ಯಾರಾದರೂ ಸರಿಯಾದಂಥ ದಾಖಲೆಗಳಿದ್ದು ಸರಿಯಾದಂಥ ಕ್ರಮ ಏನಾದರೂ ತಪ್ಪಾದಂಥ ಕ್ರಮಗಳನ್ನೇನಾದ್ರು ತಗೊಂಡಿದ್ರೆ ಅವರಿಗೆ ಮನೆಗಳನ್ನ ಕೊಡಲಾಗ್ತದೆ. ಅದರಲ್ಲಿ ಏನು ಎರಡು ಮಾತಿಲ್ಲ. ತಾವು ಹೇಳೋ ಪ್ರಕಾರ ಒಂದ್ ನಿಮಿಷ ಅವ್ರಿಗೂ ಕೊಡ್ತೀವಿ. ಯಾರಿಗೆ ಹೇಳಿ? ಯಾರು ಮನೆಗಳಿಗೆ ಯಾರು ಅರ್ಜಿ ಹಾಕಿದಾರೆ ಅವ್ರಿಗೂ ಕೊಡ್ತೀವಿ, ಯಾರು ಮನೆಗಳು ಕಳ್ಕೊಂಡಿದ್ದಾರೆ ಅವ್ರಿಗೂ ಕೊಡ್ತೀವಿ, ಈಗ ಯಾರು ನಿರಾಶ್ರಿತರಾಗಿದ್ದಾರೋ ಅವ್ರಿಗೂ ಕೊಡ್ತೀವಿ. ನಾನು ಹೇಳ್ತಾ ಇರೋದು ನಾವು ಕೊಡ್ತೀವಿ ಅಂದ್ರೆ ನಮ್ಗೆ ಇಷ್ಟು ಪ್ರಶ್ನೆ ಮಾಡ್ತೀರಿ, ನೀವು ಒಂದೇ ಒಂದು ಮನೆ ಕೊಟ್ಟಿಲ್ಲ ಅಂತ ಎಷ್ಟು ಪ್ರಶ್ನೆ ಮಾಡಿದ್ರೆ ಸರ್ಕಾರಕ್ಕೆ ಒಂದು ತೆಗೆದುಕೊಂಡಿರೋ ತೀರ್ಮಾನವನ್ನ ಹಲವು ವರ್ಷಗಳಿಂದ ಒಂದು ಕ್ಯೂ ಇದೆ. ಒಂದ್ ನಿಮಿಷ ಹಲವು ವರ್ಷಗಳಿಂದ ಒಂದು ಕ್ಯೂ ಇದೆ. ಹಲವು ವರ್ಷಗಳಿಂದ ಒಂದು ಕ್ಯೂ ಇದೆ. ಆ ಕ್ಯೂನಲ್ಲಿ ಸಾವಿರಾರು ಜನ ನಾವು ನೆಲೆ ಇಲ್ಲದೆ ಇರುವಂಥವರು, ನಮಗೆ ಜಾಗ ಇಲ್ಲ, ಒಂದು ಮನೆ ಕೊಡಿ ಅಂತ ಹೇಳಿ ಅರ್ಜಿ ಹಿಡ್ಕೊಂಡು ನಿಂತಿದ್ದಾರೆ. ಸಾವಿರಾರು ಜನರ ಕ್ಯೂ ಇದೆ. ಅದರ ಮಧ್ಯದಲ್ಲಿ ಕೆಲವರನ್ನ ತಂದು ನೀವು ಮುಂದೆ ನಿಂತ್ಕೊಳ್ಳಿ ಅಂತ ಸೇರಿಸಲಾಗ್ತಾ ಇದೆ. ಹಾಗೆ ಮುಂದೆ ಬಂದು ನಿಲ್ಲುವುದಕ್ಕೆ ಅವರಿಗಿರುವ ಏಕೈಕ ಅರ್ಹತೆ ಏನು? ಏಕೈಕ ಅರ್ಹತೆ ಏನು? ಅವರು ಇಲ್ಲಿ ಮನೆ ಕಟ್ಕೊಂಡಿದ್ರು, ಈ 5 ಎಕರೆಯಲ್ಲಿ ಮನೆ ಕಟ್ಕೊಂಡಿದ್ರು. ಇಲ್ಲ, ಅವರು ಮುಸಲ್ಮಾನರು. ಹೇಳಿ, ಪಾಕಿಸ್ತಾನದವರು, ಮುಸಲ್ಮಾನರು, ಬಾಂಗ್ಲಾದೇಶದವರು, ವಫ್ದವರು, ಅಜಿತ್ ಹೇಳ್ಬೇಕು, ಎಲ್ಲರೂ ಸೇರಿ ಹೇಳ್ಬೇಕು, 100 ಸರಿ ಹೇಳ್ಬೇಕು, 200 ಸರಿ ಹೇಳ್ಬೇಕು, 500 ಸರಿ ಹೇಳ್ಬೇಕು. ಅದರೊಳಗೆ ಒಂದ್ ನಿಮಿಷ ಈಗ ಮನೆ 180 ಜನ ಇದಾರಲ್ಲ, 180 ಮನೆಗಳಿದಿರಲ್ಲ, ಅದ್ರೊಳಗೆ ಒಬ್ಬರೇ ಒಬ್ರು ಹಿಂದೂಗಳಿಲ್ವಾ? ಹಿಂದೂಗಳಿಲ್ವಾ ಅದ್ರಲ್ಲಿ? ಮಾತಾಡ್ರಿ. ಈಗ ಹಿಂದೂಗಳಿದಾರ ಇಲ್ಲ ಹೇಳ್ರಿ. ಮತ್ತೆ ಸುಮ್ಮನೆ ಬರೀ ಮಾತು, ಬರೀ ಮುಸ್ಲಿಮು ಒಂದೇ ನೀವು ಮಾಡಿರ್ತಕ್ಕಂಥ ಅನೀತಿ ರಾಜಕಾರಣಕ್ಕೆ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.